ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಶ್ಚಾತ್ತಾಪ ಪಡುವಂತ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತ ದಿವಸ, ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಯಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸ ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. ಯೋಬನು 13ನೇ ಅಧ್ಯಾಯ 7ರಿಂದ. ಯೋಬನು 13ನೇ ಅಧ್ಯಾಯ 7ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪಕ್ಷವಾಗಿ ಅನ್ಯಾಯವನ್ನು ನುಡಿಯುವಿರೋ, ಆತನಿಗೋಸ್ಕರ ಮೋಸದ ಮಾತುಗಳನ್ನು ಆಡುವಿರೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದ ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರನ್ನು ಗೊತ್ತಿದ್ರು ಕೂಡ ತಿಳಿಯಪಡಿಸಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಅನ್ಯಾಯದ ಮಾತುಗಳನ್ನ ಆಡ್ತಾರೆ. ಅಂದ್ರೆ ಇಲ್ಲ ಸಲ್ಲದ ಮಾತುಗಳನ್ನ, ದೇವರ ಬಗ್ಗೆ ಸುಳ್ಳು ಹೇಳುವಂಥದ್ದು, ದೇವರ ಬಗ್ಗೆ ವಿರೋಧ ಮಾತಾಡುವಂಥದ್ದು ಮಾತಾಡ್ತಾರೆ. ಯೋಬನ ಸ್ನೇಹಿತರಾದ ವಿರೋಧಿಗಳು ಕೂಡ ಅದನ್ನೇ ಮಾತಾಡಿರೋದಕ್ಕೆ ಅವರಿಗೆ ಪ್ರಶ್ನೆ ಮಾಡಿದ್ದಾನೆ. ದೇವರ ಪಕ್ಷವಾಗಿ ಅನ್ಯಾಯವನ್ನು ನುಡಿಯುವಿರೋ ಅಂತ. ಖಂಡಿತವಾಗಿ ದೇವರನ್ನು ತಿಳಿದಿದ್ರೆ ಗೊತ್ತಿಲ್ಲ, ತಿಳಿಸಿದಾಗಲೂ ಕೂಡ ಯಾರ ಮುಖಾಂತರವಾದರೂ ದೇವರು ತಿಳಿಸುವಾಗ ಖಂಡಿತವಾಗಿ ಪಕ್ಷವಾಗಿ ಅನ್ಯಾಯ ಮಾತಾಡಿದ ಅಂತವರನ್ನು ದೇವರು ಕ್ಷಮಿಸುವುದಿಲ್ಲ ಅಂತ ಇದರ ಅರ್ಥ. ಆತನಿಗೋಸ್ಕರ ಮೋಸದ ಮಾತುಗಳನ್ನ ಆಡುವಿರೋ. ಆತನಿಗೋಸ್ಕರ ಮೋಸದ ಮಾತುಗಳಂದ್ರೆ ನಾನಾ ರೀತಿಯ ಅವಹೇಳನಕಾರಿ ಮನುಷ್ಯರೊಂದಿಗೆ ಮಾತನಾಡಿದ ಹಾಗೆ ಕೂಡ ಅನ್ಯಾಯ ಆದಾಗ ಮೋಸದ ಮಾತುಗಳನ್ನ, ಶುಚಿ ಮಾತುಗಳನ್ನ ಮಾತಾಡುವಂಥದ್ದು ಖಂಡಿತವಾಗಿ ದೇವರ ವಿರುದ್ಧ ಮಾತಾಡಿದೆ ದೇವರದನ್ನು ಸಹಿಸುವುದಿಲ್ಲ ಅಂತ. ಇದನ್ನು ಕೂಡ ಇನ್ನೊಂದು ವಾಕ್ಯ ಕೂಡ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳಿದ್ದಾರೆ. ನರಪುತ್ರನ ವಿರುದ್ಧ ಮಾತಾಡಿದರೂ ಕ್ಷಮೆ ದೊರಕಬಹುದು, ಒಂದು ವೇಳೆ ಪೂರ್ತಿ ಕ್ಷಮೆ ದೊರಕುತ್ತದೆ ಅಂತ ಹೇಳಿಲ್ಲ, ಒಂದು ವೇಳೆ ಅಂತ ಹೇಳಿದ್ದು. ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ, ಅಂದ್ರೆ ಪರಮಾತ್ಮನ ವಿರುದ್ಧ, ಸರ್ವ ಸೃಷ್ಟಿಕರ್ತನಾದ ದೇವರ ವಿರುದ್ಧ ಮಾತಾಡಿದರೆ, ಇಹದಲ್ಲಾಗಲಿ ಪರಲೋಕದಲ್ಲಾಗಲಿ, ಇಹದಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಜೀವಮಾನ ಇರುವಷ್ಟು ದಿವಸ ಕೂಡ ದೇವರ ಕೋಪಕ್ಕೆ ಗುರಿಯಾಗುವುದು ಬೇಡ. ಕಷ್ಟ, ಸಂಕಟ, ದುಃಖಗಳಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆ ನ್ಯಾಯ ತೀರ್ಪಿನ ದಿವಸ ಕೂಡ ಅವರ ಆತ್ಮವು ಪರಲೋಕಕ್ಕೆ ಅಂದ್ರೆ ಕೈಲಾಸ ವೈಕುಂಠಕ್ಕೆ, ಆ ಶಿವನ ಬಳಿಗೆ, ದೇವರ ಬಳಿಗೆ ಹೋಗುವುದಿಲ್ಲ. ಬದಲಾಗಿ ನೇರವಾಗಿ ಅಗ್ನಿಕುಂಡ, ನರಕಕ್ಕೆ, ಪಾತಾಳಕ್ಕೆ ತಳ್ಳಿಬಿಡ್ತಾನೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಿರುದ್ಧವಾಗಿ ಮಾತಾಡೋರು ಖಂಡಿತವಾಗಿಯೂ ಆಶೀರ್ವಾದವನ್ನ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೆ ವಿರುದ್ಧವಾಗಿ ಯಾರಾದರೂ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಧ್ಯಾನ ಧರ್ಮ ಮಾಡಿದ್ರು, ಎಷ್ಟೇ ಹಾಡು ಹೇಳಿದ್ರು, ಎಷ್ಟೇ ಕುಣಿದ್ರು, ಏನೇ ಮಾಡಿದ್ರು ಕೂಡ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಯೋಬ ಅವನ ಸ್ನೇಹಿತರಿಗೆ ತಿಳಿಸಿದ್ದಾರೆ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ. 8ನೇ ವಚನ. ಆತನಿಗೆ ಮುಖದಾಕ್ಷಿಣ್ಯವನ್ನು ತೋರಿಸುವಿರೋ, ದೇವರಿಗಾಗಿ ವಾದಿಸುವಿರೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮನುಷ್ಯರು ಏನ್ ಮಾಡ್ತಾರೆ, ಒಂದೊಂದು ಮುಖಕ್ಕೋಸ್ಕರ ಈಗ ಸುಳ್ಳು ಹೇಳ್ತಾರೆ, ಆದಾಗ ಮೋಸ ಅನ್ಯಾಯ ಮಾಡ್ತಾರೆ, ಚಾಡಿ ಹೇಳ್ತಾರೆ, ಮುಖ ಕಾಣುತ್ತಿಗೆ ಚೆನ್ನಾಗಿ ಮಾತಾಡ್ತಾರೆ, ಮುಖ ಕಾಣದ ಹೊತ್ತಿಗೆ ಇನ್ನೊಂದು ಮಾತನಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ, ಇಲ್ಲೊಂದು ಮಾತಾಡ್ತಾರೆ, ಈ ರೀತಿ ಮಾಡ್ತಾರೆ. ಆದರೆ ದೇವರಿಗೆ ಖಂಡಿತವಾಗಿ ಮುಖದಾಕ್ಷಿಣ್ಯ ತೋರ್ಸಕ್ಕೆ ಆಗುವುದಿಲ್ಲ. ದೇವರು ಮುಖ ನೋಡಿ ಕಾರ್ಯ ಮಾಡೋವನಲ್ಲ. ದೇವರು ದರ್ಶನ ಕೊಟ್ಟ ಮೇಲೆ, ವಿಶೇಷವಾಗಿ ದೇವರು ದರ್ಶನ ಕೊಟ್ಟ ಮೇಲೆ ಆದುಕೊಂಡವರಿಗೆ ದೇವರ ವಿಷಯಗಳು ಯಾರಿಗೆ ತಿಳಿದು ಬರ್ತಾವ, ಯಾರು ತಿಳಿತಾ ಇದ್ದಾರೋ ಹಾಗೆ ಅಂತವ್ರಿಗೆ ಖಂಡಿತವಾಗಿ ಮುಖದಾಕ್ಷಿಣ್ಯ ನೋಡೋದಿಲ್ಲ. ಯಾರು ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೆ ಅವರಿಗೆ ಮಾತ್ರ ದೇವರ ಆಶೀರ್ವಾದ. ಇದರಲ್ಲಿ ಕೂಡ ಒಂದು ದೇವರ ಮನುಷ್ಯರೊಂದಿಗೆ ಒಂದು ಮಾತನ್ನು ಹೇಳಿದರೆ, 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ, ಅವರ ಅಂದ ಚಂದಗಳನ್ನು ನೋಡಬೇಡ, ನಾನು ಅವರನ್ನ ತಳ್ಳಿ ಬಿಟ್ಟಿದ್ದೇನೆ ಎಂಬುದಾಗಿ
ಎಷ್ಟೇ ಅಲಂಕಾರ ಮಾಡಿಕೊಳ್ಬಹುದು, ಎಂತೆಂಥದ್ದು ಇಡಬಹುದು, ಎಷ್ಟೇ ಆಸ್ತಿಪಾಸ್ತಿ ಇರ್ಬೋದು, ಏನೇ ಇರ್ಬೋದು, ಎಂಥ ಕೋಟೇಶ್ವರನೇ ಇರ್ಬೋದು, ದೇವರಿಗೆ ವಿರುದ್ಧವಾದಾಗ ಒಂದಲ್ಲ ಒಂದು ದಿವಸ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದುವೇ ಇವತ್ತು ಭೂಲೋಕಕ್ಕೆ ನಾನಾ ರೀತಿಯಲ್ಲಿ ಬಂದಿರುವಂತಹ ಕಷ್ಟ, ಸಂಕಟ, ದುಃಖಗಳು ಇವತ್ತು ಭೂಲೋಕದಲ್ಲಿ ಬಂದಿರುವಂಥದ್ದು ಅದುವೇ ಆಗಿದೆ. ಹಾಗೆ ಆತನಿಗೆ ಮುಖದ್ರಾಕ್ಷವನ್ನು ತೋರಿಸುವಿರ? ಖಂಡಿತವಾಗಿ ಅಲ್ಲ. ಅವ್ರಿಗೆ ಕಪ್ಪು ಇರಲಿ, ಕೆಂಪು ಇರಲಿ, ಹಾಗೆ ಇರಲಿ, ಅಲಂಕಾರ ಇರಲಿ, ಯಾವ ರೀತಿಯಲ್ಲೇ ಇರಲಿ, ಅಕಸ್ಮಾತ್ ಬಲಹೀನ ಆಗಿರಲಿ, ನಿರ್ಗತಿಯೇ ಆಗಿರಲಿ, ಖಂಡಿತವಾಗಿ ಅವರವರ ಹೃದಯವನ್ನು ಪರಿಶೋಧಿಸಿ ದೇವರು ಆಶೀರ್ವಾದವನ್ನ ಮಾಡ್ತಾರೆ. ಯಾರ್ಯಾರನ್ನು ಹೇಗೆ ಬೇಕೋ ಹಾಗೆ ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಮುಖ ದಾಕ್ಷಿಣ್ಯ ಮಾತಾಡಿ ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಿದಾಗೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಇದರ ಅರ್ಥ. ದೇವರಿಗಾಗಿ ವಾದಿಸಿದ್ರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗಾಗಿ ವಾದಿಸ್ಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಯಾವ ವಾದವು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸರ್ವ ಸೃಷ್ಟಿಗೆ, ಆಕಾಶ ಮಂಡಲಕ್ಕೆ, ಸೂರ್ಯ ಚಂದ್ರ ನಕ್ಷತ್ರಕ್ಕೆ, ಇಡೀ ಭೂಮಿಗೆ, ಪ್ರತಿ ಪಾತಾಳಕ್ಕೂ ತೀರ್ಪು ಕೊಡೋರು ದೇವರಾಗಿದ್ದಾರೆ. ಸರ್ವ ಸೃಷ್ಟಿಕರ್ತನಾದ ದೇವರು ಆದಿಯವರೇ ಅಂತ್ಯವು, ವರ್ತಮಾನ ಕಾಲದಲ್ಲಿ ಇರುವತರು, ಭೂತಕಾಲದಲ್ಲಿ ಇದ್ದತರು, ಭವಿಷ್ಯತ್ ಕಾಲದಲ್ಲಿ ಬರುವತರು, ಸತ್ಯವು, ಮಾರ್ಗವು, ಜೀವವು ಪ್ರತಿಯೊಂದು ದೇವರಲ್ಲೇ ಇರುವಂತದ್ದು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವವನ್ನ ಸೃಷ್ಟಿ ಮಾಡಿದವರು ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿರುವಾಗ ದೇವರಿಗಾಗಿ ನಾವು ವಾದಿಸ್ಲಿಕ್ಕೆ ಆಗುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳಿದಾಗೆ ಕೇಳಿ ನಡೆಯುವುದೇ ನಮ್ಮ ಕೆಲಸವಾಗಿದೆ. 9ನೇ ವಚನ, ಆತನು ನಿಮ್ಮನ್ನು ಶೋಧಿಸಿದರೆ ನಿಮಗೆ ಒಳ್ಳೇದಾಗುವುದೋ? ಮನುಷ್ಯನನ್ನು ಮೋಸಗೊಳಿಸುವಂತೆ ಆತನನ್ನು ಮೋಸಗೊಳಿಸಿವರು. ನೋಡಿ, ಇದನ್ನೇ ಆಗ್ಲೇ ಹೇಳಿದ್ದು. ಖಂಡಿತವಾಗಿ ದೇವರು ನಮ್ಮನ್ನು ಶೋಧಿಸಿದರೆ, ಯಾಕೆಂದ್ರೆ ನಮಗೆ ಒಳ್ಳೇದಾಗುವುದು. ನಮ್ಮನ್ನು ಶೋಧನೆಗೆ ಒಳಪಡಿಸಿದಾಗ ನಾವು ನಮ್ಮ ಮನಸ್ಸನ್ನ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನಾವು ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಾವು ನಡೆದಾಗ ಮಾತ್ರ ನಮಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಶೋಧನೆಗೆ ಒಳಪಡಿಸಿದಾಗಲೂ ಕೂಡ ಯೋಬನು ಏನ್ ಮಾಡ್ದಂತ ಕಷ್ಟ, ಸಂಕಟ, ದುಃಖ ಬಂತು. ದೇವರು ಸೈತಾನ ವಶಕ್ಕೆ ಕೊಟ್ಟು ಶೋಧನೆ ಮಾಡಿದಾಗಲೂ ಯೋಬನ ಬಾಯಲ್ಲಿ ಒಂದು ಕೂಡ ಕೆಟ್ಟ ಮಾತು ಬರಲಿಲ್ಲ. ಅಂತ ಒಂದು ಧೈರ್ಯ ಮನಸ್ಸು ನಮ್ಮಲ್ಲಿ ಇದ್ರೆ ಮಾತ್ರ ದೇವರಿಂದ ಒಳ್ಳೇದಾಗುವುದು. ಶೋಧನೆಗೆ ಒಳಪಡಿಸಿದಾಗ ನಾವಲ್ಲಿ ಬಿದ್ದು ಹೋದ್ರೆ ಖಂಡಿತವಾಗಿ ಹೋಯ್ತು. ಆದಾಮನನ್ನು ಸೃಷ್ಟಿ ಮಾಡಿ ಅವನಿಗೆ ಬಹಳವಾಗಿ ಎಚ್ಚರಿಸಿ ಏದೆನ್ ತೋಟದಲ್ಲಿ ಅವನನ್ನು ಬಿಟ್ರು. ಕಡೆಗೆ ಏನ್ ಮಾಡ್ದ? ದೇವರು ಅವನಿಗೆ ಹೇಳಿದ್ರು, ನೋಡಪ್ಪ, ಈ ಮರದ ಹಣ್ಣನ್ನು ತಿಂದ್ರೆ ನೀನು ಸಾಯ್ತೀಯ ಅಂದ್ರೆ ಇದೇ ಪಾಪದಿಂದ ಮುಂದೆ ಸಾಯ್ತೀಯ ಅಂತೇಳಿ. ಆಮೇಲೆ ಹೆಂಡತಿಯನ್ನು ಕೊಟ್ಟರು. ಹೆಂಡತಿಗೆ ಆದಾಮ ಹೇಳಿದ. ಆಮೇಲೆ ಸೈತಾನನು ಹೆಂಡತಿಯ ಮೂಲಕ ವಂಚಿಸುವಾಗ ದೇವರ ಮಾತನ್ನು ಮರೆತು ಬಿಟ್ಟ. ಅದೇ ಪಾಪದಿಂದ ಏದೇನ್ ತೋಟದಿಂದ ಗಂಡ ಹೆಂಡತಿ ಇಬ್ಬರು ಹೊರಗಡೆ ಬರಬೇಕಾಯ್ತು. ವಿಶೇಷವಾಗಿ ಆದಾಮನೊಂದಿಗೆ ಮಾತ್ರ ದೇವರು ಮಾತನಾಡಿದವನು, ಹೆಂಡತಿ ಅವಳೊಂದಿಗೆ ಮಾತನಾಡಲಿಲ್ಲ. ಆದ್ರೆ ಗಂಡನ ಒಳ್ಳೆ ಮಾತಿಗೆ ಹೆಂಡತಿ ಬೆಲೆ ಕೊಡಲಿಲ್ಲ. ಆದ್ರಿಂದ ಅವರಿಬ್ರು ಹೊರ ಬಂದ್ರು. ಅದೇ ಶಾಪ ಇವತ್ತು ಕೂಡ ಇಡೀ ಭೂಲೋಕದಲ್ಲಿ ನರಳಾಡ್ತಾ ಇದೆ. ಆಗಿರುವಾಗ ಶೋಧನೆಯಲ್ಲಿ ಬಿದ್ದು ಹೋದ್ರೆ ಅಲ್ಲಿ ಏನಾಗ್ತದೆ? ದೇವರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಶೋಧನೆ ನಮಗೆ ಒಳ್ಳೇದಾಗುವುದಿಲ್ಲ. ಮನುಷ್ಯರನ್ನು ಮೋಸಗೊಳಿಸುವಂತೆ ಆತನನ್ನು ಮೋಸಗೊಳಿಸುವರೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರನ್ನು ಬೇಕಾದರೆ ಮೋಸಗೊಳಿಸಬಹುದು ನಾವು. ಸುಳ್ಳು, ದಗ, ಮೋಸ, ಅನ್ಯಾಯ, ಅಲ್ಲೊಂದು ಇಲ್ಲೊಂದು ಮಾತಾಡಿ, ಮನುಷ್ಯರಿಗೊಂಥರ ಮಾತಾಡಿ ನಾನಾ ರೀತಿಯಲ್ಲಿ ಮೋಸಗೊಳಿಸಬಹುದು. ಆದರೆ ದೇವರನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಪರಿಶುದ್ಧನಾದ ದೇವರು, ಸರ್ವ ಸೃಷ್ಟಿಕರ್ತನು, ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ಅಲ್ಲಿಂದ ಆಕಾಶದ ಕೆಳಗೆ ಇಣಿಕಿ ನೋಡೋರಾಗಿದ್ದಾರೆ. ಅಂತ ಸೂರ್ಯ, ಚಂದ್ರ, ನಕ್ಷತ್ರ ಪ್ರತಿಯೊಂದನ್ನು ಸೃಷ್ಟಿ ಮಾಡಿದವರು ಆಗಿದ್ದಾರೆ. ಭೂಲೋಕಕ್ಕೆ ನಮಗೆ ದೇವರ 3ನೇ ಆತ್ಮ, ಪವಿತ್ರಾತ್ಮರ ಮೂಲಕ ನಡೆಸುವವರಾಗಿದ್ದಾರೆ. ಪ್ರತಿಯೊಬ್ಬರ ಹೃದಯವನ್ನ ಪರಿಶೋಧಿಸುವವರು ಕೂಡ ಆಗಿದ್ದಾರೆ ಎಂಬುದಾಗಿ ದಾವೀದರಸರು ಕೀರ್ತನೆಯಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ನಡೆ, ನುಡಿ, ಕ್ರಿಯೆ, ಮಾತು ಪ್ರತಿ ಒಂದನ್ನು ಆರಿಸಿ ತೀರ್ಪು ಕೊಡೋರಾಗಿದ್ದಾರೆ. ಆದ್ದರಿಂದ ಖಂಡಿತವಾಗಿ ಮನುಷ್ಯರನ್ನು ಮೋಸಗೊಳಿಸಿದಾಗೆ ದೇವರನ್ನು ಕೂಡ ಮೋಸಗೊಳಿಸಿ ನಾವು ಜಯಿಸ್ತೇವೆ ಅಂತೇಳಿ ಯೋಚನೆ ಮಾಡೋದು ಬೇಡ. ಸ್ವಲ್ಪ ದಿವಸ ನಡಿಬಹುದು, ದೇವರು ನೋಡ್ತಾ ಇರ್ತಾನೆ. ಆ ಸಮಯ ಬಂದಾಗ ಅಲ್ಲಿಗೆ ಬ್ರೇಕ್ ಹಾಕಿ ಬಿಡ್ತಾನೆ. ಸಾಕು, ನಿನ್ನ ಆಡಂಬರಗಳು, ಐಶ್ವರ್ಯ ಜೀವನ, ರೌಡಿತನ, ದೊಡ್ಡಸ್ತು ಪ್ರತಿಯೊಂದು ಸಾಕು, ನಿಲ್ಲಿಸೆಂಬುದಾಗಿ ಅಲ್ಲಿಗೆ ನಿಲ್ಲಿಸಿ ಆಮೇಲೆ ಸರಿಯಾಗಿ ಏನ್ ಮಾಡ್ತಾನೆ? ಅವರವರು ಮಾಡಿದ ಕೃತ್ಯಗಳಿಗೆ ತಕ್ಕ
ತಕ್ಕಾದ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ಆದ್ರಿಂದ ಮನುಷ್ಯರನ್ನು ಮೋಸಗೊಳಿಸಿದಾಗೆ ದೇವರನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಮೋಸಗೊಳಿಸಿ ನಾನಾ ರೀತಿಯಲ್ಲಿ ಹಣ ಸಂಪಾದನೆ, ಆಸ್ತಿ ಪಾಸ್ತಿ ಏನೋ ಮಾಡಬಹುದು. ಆಗ ಹೇಳ್ಬೋದು, ನೋಡಪ್ಪ ಬಹಳ ದೊಡ್ಡ ಜನ, ಅವನ ಅಷ್ಟು ಇದೆ, ಹಾಗಿದೆ, ಹೀಗಿದೆ, ಹಾಗೆ ಮಾಡ್ದ, ಹೀಗೆ ಮಾಡ್ದ. ಆಗ್ಲಿ ಹೇಳಿದಾಗ ಸಮಯ ಮೀರಿದ ಮೇಲೆ ಏನಾಗ್ತದೆ, ಅಲ್ಲಿ ಅವರಿಗೆ ಸಂಪೂರ್ಣ ಕಷ್ಟ, ಸಂಕಟ, ದುಃಖಗಳಿಗೆ ಈಡಾಗ್ತಾರೆ. ಶಿಕ್ಷೆ ಪ್ರಾರಂಭವಾಗ್ತದೆ. ಏನು ಇಲ್ಲದೆ ನಿರ್ನಾಮ ಆಗ್ತದೆ. ಅವರ ಮಕ್ಕಳು ಕೂಡ ಅದೇ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಆಗ ಹೇಳ್ತಾರೆ, ಅಯ್ಯೋ ಒಂದು ಸಮಯದಲ್ಲಿ ಇಷ್ಟು ಸಂಪಾದನೆ ಮಾಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ, ಚಾಡಿ ಹೇಳ್ದ, ಹೊಡೆದಾಟ ಮಾಡ್ದ, ಹೊಡ್ಸಿದ ಅಂತ ಹೇಳಿ ಈಗ ಅವನ ಪರಿಸ್ಥಿತಿ ಏನಾಯ್ತು ನೋಡು ಅಂತೇಳಿ ವಿಚಾರರು ಹೀಯಾಳಿಸೋ ಅಂತ ಪರಿಸ್ಥಿತಿ ಕೂಡ ಬರ್ತದೆ. ಇದುವೇ ಕೂಡ ಇವತ್ತು ಅನೇಕರು ನೋಡಿ ಎಂತೆಂಥ ಕೋಟಿ ಕೋಟಿ ಸಂಪಾದನೆ ಮಾಡಿದವರು ಅನ್ಯಾಯವಾಗಿ ದೇವರಿಗೂ ಸರ್ಕಾರ ಕೂಡ ದೇವರಿಂದಲೇ ನೇಮಕವಾದಂಥದ್ದು. ಅನ್ಯಾಯ ಮಾಡಿದವರು ಏನೇ ಮಾಡ್ಬೋದು, ಹೇಗೆ ಇರ್ಬೋದು, ಕಡೆಗೆ ಕೋರ್ಟು ಕಚೇರಿ ಜಾಮೀನು ಎಲ್ಲೆಲ್ಲೂ ಅಡಗಿಕೊಂಡು ಆ ಜಾಮೀನಿಗೆ ಅರ್ಜಿ ಹಾಕುವಂಥದ್ದು, ಜೈಲಲ್ಲಿ ಕುಳಿಯುವಂಥದ್ದು, ಇದುವೇ ಬರುವಂಥ ಶಿಕ್ಷೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮನುಷ್ಯರನ್ನು ಮೋಸ ಮಾಡಿದ ಹಾಗೆ ದೇವರನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ, ನೀವು ರಹಸ್ಯವಾಗಿ ಪಕ್ಷಪಾತ ಮಾಡಿದರೆ ಆತನು ನಿಮ್ಮನ್ನು ಖಂಡಿಸುವನು. ರಹಸ್ಯವಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಮೇಲು ಕೀಳು, ಜಾತಿ ಮತ ಭೇದ ಮಾಡಿದ್ರೆ, ಖಂಡಿತವಾಗಿ ಏನೇ ಯೋಚನೆ ಮಾಡಿದ್ರು ಕೂಡ ರಹಸ್ಯವಾಗಿ ಮಾಡಿದ್ರೆ ಖಂಡಿತವಾಗಿ ದೇವರಿಂದ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಪಕ್ಷಪಾತ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದಗ, ಮೋಸ, ಅನ್ಯಾಯ ಏನು ಯಾರಿಗೂ ಕಾಣೋದಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತೇಳಿ ಉಪಾಯದಲ್ಲಿ ಒಬ್ಬರೇ ಆಗ್ಬೋದು, ಗುಂಪು ಸೇರ್ಬೋದು. ಏನೇ ಮಾಡಿದ್ರು ಕೂಡ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಸಮಯ ಬರುವಾಗ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದು ಯಾವ ರೀತಿ ಶಿಕ್ಷೆ, ಯಾವ ರೀತಿ ಬಡೀತದೆ ಅಂತ ಗೊತ್ತಿಲ್ಲ. ಬಹಳ ಕಷ್ಟ ಸಂಕಟಗಳಿಗೆ ಗುರಿಯಾಗಬೇಕಾಗ್ತದೆ ಅಂತ ಇದರ ಅರ್ಥ. 11ನೇ ವಚನ, ಆತನ ಶ್ರೇಷ್ಠತೆಯು ನಿಮ್ಮನ್ನು ಹೆದರಿಸುವುದಿಲ್ಲವೋ, ಆತನ ಭಯವು ನಿಮ್ಮ ಮೇಲೆ ಬೀಳುವುದಿಲ್ಲವೋ. ನಾನಂತವನು, ನನ್ನ ಯಾರು ಹೆದರ್ಸಕ್ಕಾಗ್ತದೆ, ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ನಾನು ಅವರಿಗೆ ಹೆದರ್ಲಿಲ್ಲ, ಇವರಿಗೆ ಹೆದರ್ಲಿಲ್ಲ, ನನ್ನ ಹತ್ರ ಅವರಿದ್ದಾರೆ, ಇವರಿದ್ದಾರೆ, ಆ ಅಧಿಕಾರಿ ಇದ್ದಾರೆ, ಈ ಅಧಿಕಾರಿಗಳಿದ್ದಾರೆ, ಆ ರಾಜಕಾರಣಿ, ಈ ರಾಜಕಾರಣಿ, ಆ ಮಂತ್ರಿ ಇದ್ದಾರೆ, ಈ ಮಂತ್ರಿ ಇದ್ದಾರೆ ಅಂತ ಹೇಳ್ಬಹುದಷ್ಟೇ. ಆದರೆ ದೇವರ ಮುಂದೆ ಯಾವುದು ನಡೆಯುವುದಿಲ್ಲ. ಹೆದರಿಸುವ ಸಮಯದಲ್ಲಿ ಹೆದರಿಸ್ತಾನೆ. ಆವಾಗ ಶಿಕ್ಷೆಗೆ ಒಳಪಟ್ಟಾಗ ಅಯ್ಯೋ ನಾನು ಪಾಪ ಮಾಡಿದಪ್ಪ, ನನಗೆ ಯಾಕೆ ಬೇಕಪ್ಪ ಈ ಪರಿಸ್ಥಿತಿ ಅಂತೇಳಿ ಅವತ್ತು ಹೆದರಲೇಬೇಕಾಗ್ತದೆ. ದೇವರು ಪ್ರತಿಯೊಂದನ್ನು ನೋಡವನಾಗಿದ್ದಾನೆ. 12ನೇ ವಚನ, ನಿಮ್ಮ ಕೃತಿಗಳು ಬೂದಿಯ ಸಾಮತಿಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಕೋಟೆಯು ಬರೀ ಮಣ್ಣಿನದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರತಿ ಒಂದು ಆಡಂಬರ, ಐಶ್ವರ್ಯಗಳು, ಆಚರಣೆಗಳು ಎಲ್ಲ ಬೂದಿಗೆ ಸಮಾನ. ಇವತ್ತು ಸೌದೆಯಲ್ಲಿ ಅಡಿಗೆ ಮಾಡ್ತಾರೆ, ಬೂದಿ ಯಾವುದಕ್ಕಾಗ್ತದೆ? ಅದು ಯಾವುದಕ್ಕೂ ಬೇಡ. ಒಂದು ಹೊಲಕ್ಕೆ ಹಾಕಿದ್ರು ಕೂಡ ಅದರಲ್ಲಿ ಏನೂ ಬರುವುದಿಲ್ಲ. ಯಾವುದೇ ಒಂದು ಕೃಷಿಗೆ ಹಾಕಿದ್ರು ಕೂಡ ಅದು ಸಾಯ್ತದೆ, ಒಳ್ಳೇದಾಗುವುದೇ ಇಲ್ಲ. ಬೂದಿಯಿಂದ ಏನು ಉಪಕಾರ ಇಲ್ಲ. ಅದೇ ರೀತಿ ದೇವರಿಗೆ ವಿರುದ್ಧವಾಗಿ ಆಡಿದಂಥದ್ದು ತಿಳ್ಕೊಂಡು ತಿಳಿಯದಿದ್ದರೆ ಅಂತೂ ಗೊತ್ತಿಲ್ಲ, ತಿಳಿಯದೆ ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಕಡಿಮೆ ಅಂತೇಳಿ ನಮಗೆ ಬೈಬಲ್ ಕೂಡ ತಿಳಿಸಲ್ಪಡ್ತದೆ. ಆದರೆ ದೇವರನ್ನು ತಿಳ್ಕೊಂಡ ಮೇಲೆ ತಪ್ಪು ಪಾಪ ಮಾಡಿದರೆ ಖಂಡಿತವಾಗಿಯೂ ಅಂಥ ಯೋಚನೆಗಳು, ಪ್ರತಿ ಒಂದು ಆಸ್ತಿ ಪಾಸ್ತಿ ಕಾರ್ಯಗಳು ಎಲ್ಲವೂ ಏನಾಗ್ತದೆ, ಬೂದಿಗೆ ಸಮಾನವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಕೋಟೆಯು ಬರೀ ಮಣ್ಣಿನದೇ. ಈಗ ಎಷ್ಟೇ ದೊಡ್ಡ ಒಂದು ಕೋಟೆ ಕಟ್ಟಬಹುದು, ಏನೇ ಮಾಡಬಹುದು. ಈಗ ಮನೆ ಸುತ್ತ ಒಂದು ಕಾಂಪೌಂಡ್ ಕೂಡ ಕಟ್ಟಬಹುದು. ಉದಾಹರಣೆಗೆ ಆದಿಕಾಂಡದಲ್ಲಿ ಕೂಡ ನಾವು ನೋಡುವಾಗ ಅಲ್ಲಿ ಏನ್ ಮಾಡಿದ್ರು, ಇದರೊಳಗೆ ಯಾರು ಬರಬಾರ್ದು ಅಂತೇಳಿ ಯೆಹೂದ್ಯರು ಕೋಟೆಯನ್ನ ಕಟ್ಟಿದ್ರು. ಕಡೆಗೆ ದೇವರು ಅದನ್ನ ಏನ್ ಮಾಡಿದ್ರು, ಕೋಟೆಯನ್ನ ಬೀಳಿಸಿಬಿಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ವರ್ಷಗಳ ಹಿಂದೆ ನಮ್ಮ ಇಡೀ ವಿಶ್ವಸಂಸ್ಥೆಯಾದ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ 101 ಮಹಡಿ ಕಟ್ಟಡವಿತ್ತು. ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅದನ್ನು ಕಟ್ಟಿಸಿದರು ಎಂಬುದಾಗಿ, ಕಡೆಗೆ ನಾನೇ ಒಂದು ದೊಡ್ಡನ್ನ ವಿಶ್ವಕ್ಕೆ ಅಂತೇಳಿ ಏರಿಸಿಕೊಂಡಿದ್ರು. ಕಡೆಗೆ ದೇವರು ಏನ್ ಮಾಡಿದ್ರು, ಬಿನ್ ಲಾಡೆನ್ ಮುಖಾಂತರ ಅದನ್ನ ಬೀಳಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ವಿಶ್ವಸಂಸ್ಥೆ ಕಟ್ಟಡ ನಾನೇ 101 ಮಾಡಿ ಕಟ್ಟಡ ಬೀಳ್ತಿದ್ದ ಅಮೆರಿಕ ಏನಾಯ್ತು, ಸರ್ವನಾಶ. ಇವತ್ತುವರೆಗೆ
ಅದನ್ನು ಮುಟ್ಟಲು ಆಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ತನ್ನನ್ನು ತಾನು ಯಾರು ಏರಿಸ್ಕೊಳ್ತಾರ, ನಾನೇ ಬಲಾಢ್ಯನು, ನನ್ನ ಆಸ್ತಿ ಅದು ಗತಿ, ಅದುವೇ ನನಗೆ ಬಲ, ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದ್ರು, ಎಂಥ ಭದ್ರ ಮಾಡಿದ್ರು ಕೂಡ, ಎಂಥ ಗಟ್ಟಿಯಾಗಿ ಮನೆ ಕಟ್ಟಿದ್ರು ಕೂಡ ಅದು ಬರೀ ಮಣ್ಣೆ. ದೇವರ ಕೋಪದ ಮುಂದೆ ಯಾವುದು ನೆರವೇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನೇ ಕೂಡ ಜೆರುಸಲೇಮಿಗೆ ಪಸ್ಕ ಹಬ್ಬಕ್ಕೆ ಹೋಗ್ತಾ ಇದ್ದಾಗ, ಪಸ್ಕ ಹಬ್ಬ ಮುಗಿಸಿ ಹೊರಗೆ ಬರುವಾಗ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಶಿಷ್ಯರು ನೋಡಿ, ಅಪ್ಪ ಇದಂತ ಕಟ್ಟಡ ಅಂತ ಹೇಳುವಾಗ ಎಷ್ಟು ಒಂದು ಮಾತನ್ನ ಹೇಳಿದ್ರು. ಅದನ್ನೆಲ್ಲ ಯಾಕೆ ನೋಡ್ತೀವಿ, ಒಂದಲ್ಲ ಒಂದು ದಿವಸ ಎಲ್ಲವನ್ನು ಕೆಡವಿ ಹಾಕುವ ಕಾಲ ಒಂದು ಬರುವುದು ಅಂತ. ಹಾಗೆ ನೋಡಿ, ಇವತ್ತು ಚಂಡಮಾರುತ, ಸುನಾಮಿ, ಬಿರುಗಾಳಿ, ಬೆಟ್ಟ ಗುಡ್ಡಗಳು ಕುಸಿತಾ ಹೋಗ್ತವೆ. ಎಂತೆಂಥ ಮನೆಗಳು, ಕೋಟೆ ಕೊತ್ತಲುಗಳು, ಎಂಥ ಕಬ್ಬಿಣದ ರಾಡುಗಳು, ಎಂಥ ಬಿಲ್ಡಿಂಗ್ ಏನಾದ್ರು ಉಳಿತಾವೋ, ಎಂತೆಂಥ ವಾಹನಗಳನ್ನೇ, ತರಗೆಲೆ, ಮರದ ಎಲೆಗಳು ನೀರಿನಲ್ಲಿ ಯಾವ ರೀತಿ ಹೋಗ್ತಾವೋ ಅದೇ ರೀತಿ ಹೋಗೋದನ್ನು ನಾವು ಇವತ್ತು ಟಿವಿಯಲ್ಲಿ, ಮೊಬೈಲಲ್ಲಿ ಎಲ್ಲವೂ ನೋಡಬಹುದು. ಇದು ದೇವರ ಕೋಪವಾಗಿದೆ. ಹಾಗೆ ದೇವರ ಮುಂದೆ ಯಾವ ಆಟವೂ ಕೂಡ ನಡೆಯುವುದಿಲ್ಲ, ಯಾವ ಕುಯುಕ್ತಿ ಕೂಡ ನಡೆಯುವುದಿಲ್ಲ. 13ನೇ ವಚನ, ಸುಮ್ಮನಿರಿ, ನನ್ನನ್ನು ಬಿಡಿರಿ, ನಾನು ಮಾತಾಡಬೇಕು, ನನಗೇನಾದರೂ ಆಗ್ಲಿ ಅಂತ. ಆಗ ಏನ್ ಮಾಡ್ತಾರೆ, ಮತ್ತೆ ಹೇಳ್ತಾನೆ ಯೋಬಲ್ಲಿ. ಆಗ ಅವರು ಬಹುಶಃ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇರ್ಬೋದು, ಯಾರೋ ಇದ್ದಿರ್ಬೋದು ಯೋಬನ ವಿರೋಧಿ ಸ್ನೇಹಿತರು. ಅದಕ್ಕೆ ಸುಮ್ಮನಿರಿ, ನಾನು ಇನ್ನೂ ಮಾತಾಡಬೇಕು, ನನಗೆ ಏನ್ ಬೇಕಾದ್ರೂ ಆಗ್ಲಿ ಅಂತೇಳಿ. ನೋಡಿ, ಯೋಬನ ಮುಖಾಂತರ ಅಂತ ಕಷ್ಟ, ಸಂಕಟ, ದುಃಖ ಇದ್ರು ಕೂಡ ಅವರ ವೈರಿಗಳಿಗೆ ದೇವರನ್ನ ತಿಳಿಯಪಡಿಸುವುದಕ್ಕಾಗಿ ದೇವರು ಏನ್ ಮಾಡ್ತಾರೆ, ಯೋಬನ ಮುಖಾಂತರ ಅಂತ ಕಷ್ಟದಲ್ಲಿ ಕೂಡ ಮಾತಾಡಿಸಿದರು. ಯೋಬ ದೇವರ ಪರವಾಗಿಯೇ ಮಾತಾಡ್ತಾ ಇದ್ದ. ಮಾತಾಡುತ್ತಾಗ ಯೋಬನಿಗೆ ಇಂಥ ಒಂದು ಜ್ಞಾನ ಯಾರು ಕೊಟ್ಟರು, ಮಾತಾಡಕ್ಕೆ ಶಕ್ತಿ ಸಾಮರ್ಥ್ಯ ಯಾರು ಕೊಟ್ಟರು, ದೇವರು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ಕೂಡ ನಾವು ಯೆರೆಮೀಯನ ಗ್ರಂಥದಲ್ಲಿ ಕೂಡ ಓದ್ಬೋದು. ಯೆರೆಮೀಯ 20ನೇ ಅಧ್ಯಾಯದಲ್ಲಿ ಕೂಡ ಯೆರೆಮೀಯನು ಕೂಡ ಹೇಳ್ತಾನೆ, ನಾನು ದೇವರ ವಾಕ್ಯವನ್ನು ಸಾರುವುದಿಲ್ಲ ಎಂದರೆ ನನ್ನ ಮೈಯೊಳಗೆ ಬೆಂಕಿ ಸುಟ್ಟಾಗೆ ಸುಡ್ತಾ ಇದೆ, ಅಂದ್ರೆ ಸಾರು 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 ಅಂತೇಳಿ ಸುಡ್ತಾ ಇದೆ ಅಂತೇಳಿ ಯೆರೆಮೀಯ 1ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ಓದ್ಬೋದು. ಯೆರೆಮೀಯ ಚಿಕ್ಕ ಬಾಲಕನಾಗಿದ್ದಾಗ ಯೆರೆಮೀಯನಿಗೆ ಹೇಳಿದ್ರು, ನೋಡು, ನಿನ್ನನ್ನು ತಾಯಿ ಗರ್ಭದಿಂದಲೇ ನಾನು ಆರಿಸಿಕೊಂಡಿದ್ದೇನೆ, ನಾನು ಹೇಳಿದಲ್ಲಿ ನೀನು ಹೋಗ್ಲೇಬೇಕು, ನುಡಿಯಲ್ಲಿ ಹೇಳುವುದನ್ನು ನುಡಿಯಲೇಬೇಕು, ಆ ಸಮಯದಲ್ಲಿ ಆತ್ಮದಲ್ಲಿ ನಾನು ಮಾತನಾಡ್ತೇನೆ, ತಾಯಿ ಗರ್ಭದಿಂದಲೇ ನಿನ್ನನ್ನು ನಾನು ಆತುಕೊಂಡಿದ್ದೇನೆ ಅಂತೇಳಿ. ಅಂಥವ್ರನ್ನ ದೇವರು ಏನ್ ಮಾಡ್ತಾರೆ, ಸುಮ್ಮನೆ ಇರಕ್ಕೆ ಬಿಡುವುದೇ ಇಲ್ಲ. ವಾಕ್ಯವನ್ನು ಅವರು ಸಾರಲೇಬೇಕು, ಸಾರಿದ್ರೆ ಅವರ ಮನಸ್ಸು ತಡೆಯೋದಿಲ್ಲ, ಖಂಡಿತವಾಗಿ ಮಾತನಾಡ್ತಾರೆ, ಎಚ್ಚರಿಸ್ತಾರೆ. ಇದು ದೇವರು ಕೊಡುವಂತ ಒಂದು ಎಚ್ಚರ. ಅದಕ್ಕೆ ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ, ಸುಮ್ಮನಿರಿ, ನನ್ನನ್ನು ಬಿಡಿರಿ, ನಾನು ಮಾತಾಡಬೇಕು, ನನಗೆ ಏನ್ ಬೇಕಾದ್ರೂ ಆಗ್ಲಿ ಅಂತೇಳಿ ಧೈರ್ಯದಿಂದ ಮಾತನಾಡದ. ಆಗ ಧೈರ್ಯ ಯಾರಿಂದ ಬಂತು? ದೇವರಿಂದ. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಸಂಪೂರ್ಣವಾಗಿ ನನ್ನನ್ನು ಸತ್ಯದ ಕಡೆಗೆ ನಡೆಸ್ತಾ ಇರುವಾಗ ಯಾರೇ ಆಗ್ಲಿ, ಹಿಂದು ಮುಂದು ನೋಡದೆ ಬಂದು ಬಳಗ ಯಾರೇ ಆಗ್ಲಿ, ಖಂಡಿತ ಇವತ್ತು ದೇವರ ವಾಕ್ಯವನ್ನು ಎಚ್ಚರಿಸುವವನಾಗಿದ್ದೇನೆ. ಆದ್ದರಿಂದ ಬಹಳ ಜನರಿಗೆ ಇವತ್ತು ನಾನು ವಿರೋಧಿಯಾಗಿದ್ದೇನೆ. ಮೊದಲು ಬಹಳ ಮಂದಿ ಸ್ನೇಹಿತರಿದ್ದರು, ಈಗ ನನ್ನ ಯಾರು ಸ್ನೇಹಿತರೆಲ್ಲ ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ. ಏನೇ ಆದ್ರೂ ಕೂಡ, ಸತ್ರು ಬದುಕಿದ್ರು, ದೇವರ ಸತ್ಯ ಸುವಾರ್ತೆಗಾಗಿ ರಕ್ತ ಸುರಿದ್ರು ಕೂಡ, ಯಾರಿಂದ ಏನೇ ಸಿಕ್ಕಲಿ ಹೋಗ್ಲಿ, ಏನೇ ಆಗ್ಲಿ, ಖಂಡಿತವಾಗಿ ನನ್ನ ಜೀವಮಾನ ಇರುವವರೆಗೂ, ಜ್ಞಾನ ದೇವರು ಕೊಡುವಷ್ಟು ದಿವಸ ಅಥವಾ ಕೊನೆಯ ದಿವಸದವರೆಗೂ ಸತ್ಯ ಸುವಾರ್ತೆಯನ್ನೇ ಸಾರ್ತಾ ಹೋಗುವಾಗೆ ದೇವರು ಏನ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಇವತ್ತು ಈ ಯೂಟ್ಯೂಬ್ ಮೂಲಕ ಕೂಡ ಅನೇಕರಿಗೂ ದೇವರ ವಿಷಯವನ್ನ ತಲುಪುವ ಹಾಗೆ ದೇವರು ಮಾತನಾಡ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14ನೇ ವಚನ, ನನ್ನ ಪ್ರಾಣವನ್ನು ಬಾಯಿಯಿಂದ ಕಚ್ಚಿಕೊಂಡಿರುವೆನು, ನನ್ನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡಿರುವೆನು. ನನ್ನ ಪ್ರಾಣವನ್ನು ಬಾಯಿಯಿಂದ ಕಚ್ಚಿಕೊಂಡಿರುವೆನು ಅಂದ್ರೆ ಏನು? ಅಷ್ಟು ನನಗೆ ದೇವರ ವಾಕ್ಯವನ್ನು ಸಾರಲೇಬೇಕು ಅಂತೇಳಿ, ನನ್ನ ಪ್ರಾಣ ಬೇಕು, ಅದು ಹೊರಗೆ ಹೋಗ್ಲಿಕ್ಕೆ ನಾನು ಬಿಡುವುದಿಲ್ಲ, ಅದು ಹೋಗೋದಾಗಿ ನಾನು ತಡೀತಾ ಇದ್ದೀನಿ ಅಂತ ಇದರ ಅರ್ಥ. ಅಂದ್ರೆ ದೇವರ ವಾಕ್ಯವನ್ನು ಸಾರಲೇಬೇಕು ಅಂತ ಯೋಬನಿಗೆ ಕುದೀತಾ ಇತ್ತು. ನನ್ನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡಿರುವೆನು, ದೇವರ ಸ್ತೋತ್ರ, ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ಏನೋ ನಾನು ಇನ್ನೂ ದೇವರ ವಾಕ್ಯವನ್ನ ಸಾರಬೇಕು ಅಂತ ಒಂದು ಭರವಸೆ ದೇವರಲ್ಲಿತ್ತು. ಆ ಒಂದು ಭರವಸೆ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ ಅವರು ಮಾತ್ರ ಖಂಡಿತ ಗದರಿಸ್ತಾರೆ, ಎಚ್ಚರಿಸ್ತಾರೆ, ವಾದಿಸ್ತಾರೆ, ಸತ್ಯವನ್ನ ಸಾರ್ತಾರೆ, ಲೋಕದ ವಿಷಯವನ್ನ ಬಿಟ್ಟೇ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನೇ ಈಗ ಹೇಳಿದ್ದು, ನನ್ನ ಜೀವಿತ ಕೂಡ ಅದಕ್ಕಾಗಿ ಸಮರ್ಪಣೆಯಾಗಿದೆ. ಅನೇಕ ಪ್ರವಾದಿಗಳನ್ನು, ಸಾಕ್ಷಿಗಳನ್ನು ಕೂಡ ನಾವು ಕಾಣಬಹುದು ಬೈಬಲಲ್ಲಿ. ಖಂಡಿತವಾಗಿ ಅದಕ್ಕಾಗಿ ಪ್ರಾಣ ತೆತ್ತವರು, ಸಾಕ್ಷಿಗಳಾದವರು. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ,
ಆಹಾ, ಆತನು ನನ್ನನ್ನು ಕೊಲ್ಲುವುದು ಅದಕ್ಕಾಗಿ ಕಾದಿರುತ್ತೇನೆ. ನೋಡಿ, ದೇವರೇ ನನ್ನನ್ನು ಕೊಲ್ಲಬೇಕು, ದೇವರೇ ನನ್ನನ್ನು ಸಾಯಿಸಬೇಕು, ಅಲ್ಲಿವರೆಗೆ ನಾನು ಕಾಯ್ತಾ ಇದ್ದೇನೆ, ದೇವರ ವಾಕ್ಯವನ್ನು ಸಾರ್ತೀನಿ ಅಂತ ಹೇಳಿದ್ದಾನೆ. ಯಾರೋ? ಯೋಬ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಅವನು ಕೊಂದ್ರೆ ಕೊಳ್ಳಲಿ, ಏನೇ ಮಾಡಲಿ, ಆದರೂ ನನ್ನ ಒಳ್ಳೆ ನಡತೆಯನ್ನು ಆತನ ಮುಂದೆ ಸ್ಥಾಪಿಸ್ತೇನೆ. ಖಂಡಿತವಾಗಿ ನಾನು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತೇನೆ. ನಾನು ಖಂಡಿತವಾಗಿ ಅವರಾಗಿ ಹೋಗುವುದಿಲ್ಲ, ದೇವರಿಗೆ ವಿರುದ್ಧವಾಗಿ ಮಾತಾಡುವುದಿಲ್ಲ, ವಾಕ್ಯಕ್ಕೆ ಅವಿಧೇಯನಾಗುವುದಿಲ್ಲ, ವಿಧೇಯನಾಗಿ ನಾನು ಜೀವಿಸ್ತೇನೆ ಅಂತೇಳಿ ಈ ಒಂದು ನಂಬಿಕೆ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ಆದರೆ ಎಲ್ಲರಿಗೂ ಸಾಧ್ಯವಿಲ್ಲ. ಅದು ದೇವರಿಂದ ಆಯ್ಕೆಗೊಂಡವರಿಗೆ ಮಾತ್ರ ಇದು ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಈ ಯೋಬನ ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂತದ್ದು, ದೇವರ ಎಲ್ಲಾ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂತದ್ದು, ಇದುವೇ ಒಳ್ಳೆತನ, ಒಳ್ಳೆ ನಡತ. 16ನೇ ವಚನ. ಭ್ರಷ್ಟನು ಆತನ ಮುಂದೆ ಬರುವುದಿಲ್ಲ ಎಂಬುದೇ ನಾನು ರಕ್ಷಣೆಯನ್ನು ಹೊಂದುವೆನೆಂಬುದಕ್ಕೆ ಆಧಾರವಾಗಿದೆ. ಭ್ರಷ್ಟನು ಆತನ ಮುಂದೆ ಬರುವುದಿಲ್ಲ, ಯಾಕೆಂದ್ರೆ ದೇವರ ವಾಕ್ಯವು ಎಲ್ರಿಗೂ ಹಿಡಿಸೋದಿಲ್ಲ. ಸತ್ಯ ಸುವಾರ್ತೆ, ಸತ್ಯ ಮಾರ್ಗ, ಈ ಲೋಕದಲ್ಲಿ ಜೀವಿಸುವವರಿಗೆ ಇದು ಒಳ್ಳೆತನ ಬೇಡವೇ ಬೇಡ. ಮೋಸ, ದಗ, ಅನ್ಯಾಯ, ಸುಳ್ಳು ಅಂದ್ರೆ 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ಅವರು ನಡಿಬೇಕಾಗಿದೆ. ಹಾಗೆ ಇವತ್ತು ಉದಾಹರಣೆಗೆ ದೇವರ ವಾಕ್ಯವನ್ನು ಎಲ್ಲರೂ ಕೇಳಕ್ಕೂ ತಯಾರಿಲ್ಲ. ಹೊಡಿತಾರೆ, ಬಡಿತಾರೆ, ಕೊಲ್ತಾರೆ, ದೂಷಣೆ ಮಾಡ್ತಾರೆ, ಓಡಿಸ್ತಾರೆ, ಅವರ ಮಠಗಳನ್ನೆಲ್ಲ ಕೆಡವಿ ಕೂಡ ಹಾಕ್ತಾರೆ. ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ, ಯೇಸೆಂಬ ನಾಮದಲ್ಲಿ ಕಲಿಯುಗದಲ್ಲಿ ಬಂದಾಗ ಏನ್ ಮಾಡಿದ್ರು? ಹೊಡೆದ್ರು, ಬಡಿದ್ರು, ಕೂದಲು ನಾನಾ ರೀತಿ ಶಿಕ್ಷೆಯನ್ನು ಕೊಟ್ಟರು. ಇದು ಕೂಡ ಇವತ್ತು ದೇವರು ಯಾರನ್ನು ಆಯ್ಕೆಗೊಂಡಿದ್ದಾರೋ ಅವರಿಗೆ ಕೂಡ ಬರುವಂತ ಕಷ್ಟ, ಸಂಕಟ ಇದುವೇ ಆಗಿದೆ. ಹಾಗೆ ಭ್ರಷ್ಟರು ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ, ಸತ್ಯ ಸುವಾರ್ತೆಯನ್ನು ಸಾರಲು ಸಾಧ್ಯವಿಲ್ಲ. ಖಂಡಿತವಾಗಿ ಏನ್ ಮಾಡ್ತಾರೆ? ಮುಖಕ್ಕೊಂಥರ ಮಾತನಾಡ್ತಾರೆ, ಸಂಪಾದನೆಗೋಸ್ಕರ, ಮುಖದಾಕ್ಷಿಣ್ಯಗಾಗಿ, ಹಣಕ್ಕಾಗಿ ಈ ರೀತಿಯಲ್ಲಿ ಮಾಡ್ತಾರೆ. ಸತ್ಯ ಸುವಾರ್ತೆ ಇರುವಲ್ಲಿ ಜನರು ನಿಲ್ಲುವುದಿಲ್ಲ, ಅವರು ಭ್ರಷ್ಟರಾಗ್ತಾರೆ ಅಂತವರು ದೇವರ ಮುಂದೆ ಬರಲು ಸಾಧ್ಯವಿಲ್ಲ. ನಾನು ರಕ್ಷಣೆಯನ್ನು ಹೊಂದುವೆನೆಂಬುದಕ್ಕೆ ಆಧಾರವಾಗಿದೆ. ಖಂಡಿತವಾಗಿ ದೇವರಿಂದ ರಕ್ಷಣೆ ಸಿಕ್ಕಬೇಕಾದ್ರೆ ಸತ್ಯ ಸುವಾರ್ತೆಯನ್ನೇ ನಂಬಬೇಕು, ಸತ್ಯ ಸುವಾರ್ತೆ ಸಾರಬೇಕು, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 17ನೇ ವಚನ. ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿರಿ, ನನ್ನ ಅರಿಕೆಗೆ ಕಿವಿಗೊಡಿರಿ. ಮತ್ತೆ ನೋಡಿ, ವಿರೋಧಿಗಳಿಗೆ ಹೇಳ್ತಾ ಇದ್ದಾರೆ, ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿ, ದೇವರಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ಬೇಡ್ರಿ ಅಪ್ಪ. ನನ್ನ ಅರಿಕೆಗೆ ಕಿವಿಗೊಡಿರಿ, ಶಿಕ್ಷೆಯನ್ನು ನೀವು ಅನುಭವಿಸಬೇಡಿ. ನನ್ನ ಮಾತು ಕೇಳಿ, ದಯವಿಟ್ಟು ನಿಮ್ಮ ಲೋಕದ ವಿಷಯ, ದೇವರಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು ಮಾಡಬೇಡಿ, ವಿರುದ್ಧವಾಗಿ ನಡ್ಕೊಳ್ಬೇಡಿ, ಅವಹೇಳನಕರವಾಗಿ ಮಾಡಬೇಡಿ, ಮೋಸ ಮಾಡಬೇಡಿ ಅಂತ ಹೇಳುವಂತ ಅರ್ಥವನ್ನ ವಿರೋಧಿಗಳಿಗೆ ಸೂಚಿಸ್ತಾ ಇದ್ದಾನೆ. ಇದು ಕೂಡ ಇವತ್ತು ನನ್ನ ಮುಖಾಂತರ ಕೂಡ ದೇವರು ತಿಳಿಸುವಂಥದ್ದು ಅದನ್ನೇ. ಹಾಗೆ ದೇವರು ಯಾರ ಮುಖಾಂತರ ಯಾರಿಗೆ ತಿಳಿಸ್ಬೇಕೋ ಅವರಿಗೆ ಪಡಿಸ್ತಾರೆ. ದೇವರು ಆದುಕೊಂಡವರಿಗೆ ಎಂತ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಅಂಥವರ ಬಾಯಲ್ಲಿ ದೇವರ ಮಾತೆ ಹೊರಟು ಬರ್ತದೆ ಅಂತ ಇದರ ಅರ್ಥವಾಗಿದೆ. 18ನೇ ವಚನ. ಇಗೋ, ನನ್ನ ನ್ಯಾಯವನ್ನು ಸಿದ್ಧಪಡಿಸಿದ್ದೇನೆ, ನಾನು ನೀತಿವಂತನೆಂಬುದಾಗಿ ನಿರ್ಣಯವಾಗುವುದೆಂದು ನನಗೆ ಗೊತ್ತಿದೆ. ನನ್ನ ನ್ಯಾಯ, ನಾನು ನ್ಯಾಯವಾಗಿ ಮಾತನಾಡ್ತಿದ್ದೇನೆ ದೇವರ ವಿಷಯದಲ್ಲಿ. ಇಲ್ಲ, ಸುಳ್ಳು, ದಗ, ಮೋಸ ನಾನು ಹೇಳುವುದಿಲ್ಲ. ದೇವರ ವಾಕ್ಯವನ್ನೇ ನಾನು ತಿಳಿಯಪಡಿಸ್ತಾ ಇದ್ದೇನೆ, ನ್ಯಾಯವನ್ನೇ ಮಾತನಾಡ್ತಿದ್ದೇನೆ, ದೇವರ ಮಾತನ್ನೇ ನಾನು ತಿಳಿಯಪಡಿಸ್ತಾ ಇದ್ದೇನೆ ಅಂತೇಳಿ ಯೋಬನು ಅವರಿಗೆ ತಿಳಿಸಿದ್ದಾನೆ. ಯಾರಿಗೆ? ಅವನ ವೈರಿಗಳಿಗೆ. ನಾನು ನೀತಿವಂತನೆಂಬುದಾಗಿ ನಿರ್ಣಯವಾಗುವೆಂದು ನನಗೆ ಗೊತ್ತೇ ಇದೆ. ಖಂಡಿತವಾಗಿ ನಾನು ನೀತಿವಂತನಾಗ್ತೇನೆ ದೇವರ ಮುಂದೆ ಅಂತೇಳಿ ಯೋಬನ ಒಂದು ಮೆಚ್ಚುಗೆಯನ್ನ ಏನ್ ಮಾಡ್ತಾ ಇದ್ದಾನೆ? ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ದೇವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮನಸ್ಸು ಇವತ್ತು ನಮ್ಮಲ್ಲಿ ಕೂಡ ಇರಬೇಕಾಗಿದೆ. ಹೇಗೆ? ಇಗೋ, ನನ್ನ ನ್ಯಾಯವನ್ನು ಸಿದ್ಧಪಡಿಸಿದ್ದೇನೆ ಅಂದ್ರೆ ನಾವು ನ್ಯಾಯವಂತರಾಗಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. ಇವತ್ತು ದೇವರೊಂದಿಗೆ ಇದ್ದಾನೆ ಅಂತೇಳಿ ಏನೇನೋ ಮಾಡಿ ಈ ಲೋಕದಲ್ಲಿ ನಾಶವಾಗುವ ಆಸ್ತಿ ಪಾಸ್ತಿಗಳಿಗಾಗಿ ದೇವರ ಹೆಸರನ್ನು ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ಅಂಧಕಾರ ಐಶ್ವರ್ಯಮ ಜೀವನವನ್ನ ಮಾಡಿ ಹೆಂಡತಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವುದು, ಈ ರೀತಿ ಆದ್ರೆ ಖಂಡಿತವಾಗಿ ನಾವು ನ್ಯಾಯವಂತರಾಗಲು ಸಾಧ್ಯವಿಲ್ಲ.
ನಾನು ನೀತಿವಂತನೆಂಬುದಾಗಿ ನಿರ್ಣಯವಾಗುವುದು ನನಗೆ ಗೊತ್ತಿದೆ. ಸಂಪೂರ್ಣವಾಗಿ 100ಕ್ಕೆ 100 ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾರು ಜೀವಿಸಿ ಈ ಲೋಕದಲ್ಲಿ ಮರಣ ಹೊಂದುವುದಕ್ಕೆ ಮೊದಲು ಪರಿಶುದ್ಧರಾಗಿ ಮರಣ ಹೊಂದುತ್ತಾರೋ ಅವರು ಖಂಡಿತವಾಗಿ ನೀತಿವಂತರಾಗ್ತಾರೆ. ಆದರೆ ಯೋಬನು ಯಾವುದಕ್ಕೂ ಆಸೆ ಪಡದೆ ಸಂಪೂರ್ಣ ಎಂಥ ಕಷ್ಟ ಸಂಕಟ ದುಃಖ ಬಂತು, ಏನೂ ಇಲ್ಲದಾಗಿ ಒಬ್ಬಂಟಿಗನಾಗಿದ್ದಾನೆ. ತನ್ನ ಹೆಂಡತಿಯೇ ಬಿಟ್ಟು ಹೋದ್ಲು, ಆದರೂ ದೇವರಲ್ಲಿ ಭಯಭಕ್ತಿ ಬಿಡಲಿಲ್ಲ, ದೇವರ ವಾಕ್ಯವನ ಬಾಯಿಂದ ಹೊರಗಡೆ ಹೋಗ್ಲಿಲ್ಲ, ವಿಧೇಯರಾಗಿ ಜೀವಿಸಿದ. ಇಂಥವ್ರು ಮಾತ್ರ ನ್ಯಾಯವಂತರಾಗಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ವಚನ, ನನಗೆ ಪ್ರತಿವಾದಿ ಇದ್ದಾನೋ? ಇದ್ದರೆ ಸುಮ್ಮನಾಗಿ ಪ್ರಾಣ ಬಿಡುವೇನು. ನೋಡಿ, ನನಗೆ ಪ್ರತಿವಾದಿ ಯಾರು ಇಲ್ಲ, ನನ್ನ ಮಾತಿಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಯಾರು ಇಲ್ಲ. ಒಂದು ವೇಳೆ ನನಗಿಂತಲೂ ಅಲ್ಲಿ ಯಾರು ನೀತಿವಂತನಿದ್ರೆ ಖಂಡಿತವಾಗಿ ನಾನು ಸುಮ್ಮನೆ ಪ್ರಾಣ ಬಿಡ್ತೇನೆ, ಲೋಕದಲ್ಲಿ ನಾನು ಇರುವುದಿಲ್ಲ, ಸತ್ತೇ ಬಿಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಎಂಥ ಒಂದು ನಂಬಿಕೆ, ಎಂಥ ಒಂದು ಭರವಸೆ, ಎಂಥ ಒಂದು ಕಷ್ಟ ಸಂಕಟ ದುಃಖ ಕಾಯಿಲೆ ಕಸಗಳಲ್ಲಿ ಕೆಸರು ಗುಂಡಿಯಲ್ಲಿ ಬಿದ್ದರೂ ಕೂಡ ಏನ್ ಮಾಡ್ತಾನೆ, ದೇವರ ಪರವಾಗಿ ಮಾತನಾಡ್ತಾ ಇದ್ದ, ದೇವರ ವಿಷಯವನ್ನು ಸಾರ್ತಲೇ ಇದ್ದ. ಇದು ದೇವರಿಂದ ಬಂದ ಒಂದು ಆಶೀರ್ವಾದ. ಹಾಗೆ ಇವತ್ತು ಅನೇಕ ಕಷ್ಟ ಸಂಕಟ ದುಃಖಗಳು ಏನೇ ಇದ್ದರೂ ಕೂಡ ದೇವರ ವರ ಯಾರಲ್ಲಿದೆಯೋ, ದೇವರನ್ನು ಯಾರನ್ನು ದೇವರು ನಡೆಸ್ತಾ ಇದ್ದಾರೋ ಅವರ ಬಾಯಲ್ಲಿ ಬರುವುದು ಸತ್ಯ ವಚನವೇ. ದೇವರ ನಾಮಕ್ಕೆ ಸ್ತೋತ್ರ. ಖಂಡಿಸ್ತಾರೆ, ಬೈತಾರೆ, ಎಲ್ಲವನ್ನ ಮಾಡ್ತಾರೆ. 20ನೇ ವಚನ, ಆದರೆ ನಾನು ನನ್ನನ್ನು ನಿನ್ನ ದೃಷ್ಟಿಗೆ ಮರೆಮಾಡಿಕೊಳ್ಳದಂತೆ ಈ 2 ಕಾರ್ಯಗಳನ್ನು ಮಾಡಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೋಡಿ, ಮತ್ತೆ ಆಗ ಯೋಬ ಏನ್ ಹೇಳ್ತಾ ಇದ್ದಾನೆ ದೇವರಿಗೆ, ಆದರೆ ನಾನು ನನ್ನನ್ನು ನಿನ್ನ ದೃಷ್ಟಿಗೆ ಮರಿ ಮಾಡಿಕೊಳ್ಳದಂತೆ 2 ಕಾರ್ಯಗಳನ್ನು ಮಾಡಬೇಡ ಅಂತ. ಏನು ಆ ಕಾರ್ಯ? 21ನೇ ವಚನ, ನನ್ನ ಮೇಲೆತ್ತಿರುವ ನಿನ್ನ ಕೈಯನ್ನು ದೂರ ಮಾಡು, ನಿನ್ನ ದಿಗಿಲು ನನ್ನನ್ನು ಅಂಜಿಸದಿರಲಿ. ನೋಡಿ, ದೇವರು ಹೇಳ್ತಾ ಇದ್ದಾನೆ, ಯಾಕಪ್ಪ ನನ್ನ ಮೇಲೆ ಕೈ ಎತ್ತಿದ್ಯಾ, ಈ ರೀತಿ ನನ್ನನ್ನು ನೀನು ಹೆದರಿಸ್ಬೇಡ, ಈ 2 ಕಾರ್ಯಗಳನ್ನ ದೂರ ಮಾಡು, ಕೈ ತೆಗಿ, ನನ್ನನ್ನು ಹೆದರಿಸ್ಬೇಡ ಅಂತೇಳಿ ಯೋಬ ದೇವರೊಂದಿಗೆ ಹೇಳಿದ. ಯಾಕೆ ನನಗೆ ಕಷ್ಟ ಸಂಕಟ ದುಃಖಗಳು, ನನ್ನನ್ನು ಯಾಕೆ ನೀನು ಹೇಳಿಸ್ತಾ ಇದ್ದೀಯಾ, ನನ್ನ ಯಾಕೆ ನೀನು ಹೆದರಿಸ್ತಾ ಇದ್ದೀಯ ಅಂತೇಳಿ ಯೋಬ ದೇವರಲ್ಲಿ ಪ್ರಾರ್ಥಿಸಿದ. ಆದರೆ ನಾವು ಈ ರೀತಿ ಆಗಬಾರದು. ಈಗ ನಾವು ತಿಳ್ಕೊಂಡಿದ್ದೇವೆ, ಯಾವುದು ದೇವರು ಆದುಕೊಂಡವರಿಗೆ ಎಂತೆಂಥ ಕಷ್ಟಗಳು ದುಃಖಗಳು ಬರ್ತವೆ, ಆಗ ನಾವು ಯಾವ ರೀತಿ ದೇವರಲ್ಲಿ ಜೀವಿಸಬೇಕು ಎಂಬುದಾಗಿ ಇದು ನಮಗೂ ಒಂದು ಉದಾಹರಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 22ನೇ ವಚನ, ಆಗ ನೀನು ಕರೆದರೆ ನಾನು ಉತ್ತರ ಕೊಡುವೆನು, ಇಲ್ಲವೇ ನಾನು ಮಾತಾಡುವೆ, ನೀನು ಉತ್ತರ ಕೊಡು. ನೋಡಿ, ಒಬ್ಬ ಹೇಳ್ತಾ ಇದ್ದಾನೆ, 2 ಕಾರ್ಯಗಳನ್ನು ನನ್ನಿಂದ ತೆಗಿ, ನಿನ್ನ ಕೈಯನ್ನು ತೆಗಿ, ನನ್ನನ್ನು ಹಿಂದಿರು, ನೀನು ಏನ್ ಮಾಡದ ನನ್ನನ್ನು ಹೆದರಿಸ್ಬೇಡ. ಆ ರೀತಿ ಆದ್ರೆ ನಾನು ಧೈರ್ಯವಂತನಾಗ್ತೇನೆ. ಆಗ ನೀನು ಕರೆದರೆ ನಾನು ಉತ್ತರ ಕೊಡ್ತೀನಿ, ಇಲ್ಲವೇ ನಾನು ಮಾತಾಡುತ್ತೇನೆ, ನೀನು ಉತ್ತರ ಕೊಡು. ಆಗ ನೀನು ಕರೆದಾಗ ನನ್ನ ಹೆಸರಿಡಿದು ಕರೆದ್ರೆ ನಾನು ಮಾತನಾಡ್ತೇನೆ, ಇಲ್ಲ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನೀನು ಉತ್ತರ ಕೊಡು. ನನ್ನ ಮೇಲೆ ಇಟ್ಟಿರುವ ಕೈಯನ್ನು ತೆಗಿ, ನನ್ನನ್ನು ನೀನು ಹೆದರಿಸಬೇಡ ಅಂತೇಳಿ ಯೋಬ ದೇವರೊಂದಿಗೆ ಮಾತನಾಡಿದ. ಇದು ನಮ್ಮಲ್ಲಿ ಇರಬಾರದು. ನಾವು ದೇವರಲ್ಲಿ ಪ್ರಾರ್ಥಿಸ್ತಾಲೇ ಇರಬೇಕು. ಒಂದು ವೇಳೆ ಯಾವುದಾದ್ರೂ ವಾಣಿಯ ಮೂಲಕ ನಮಗೆ ಮಾತು ಕೇಳಿದ್ರೆ ನಾವು ಅದಕ್ಕೆ ಏನ್ ಮಾಡಬೇಕು, ಉತ್ತರವನ್ನು ಕೊಡಬೇಕು. ಇಲ್ಲಂದ್ರೆ ಅಂತ ಕಷ್ಟ ಸಂಕಟ ಯೋಬನಿಗೆ ಬಂದಾಗೆ ನಮಗೆ ಬಂದ್ರೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇರಬೇಕು. ಆಗ ದೇವರಿಗೆ ಹೇಳ್ಬೇಕು, ದೇವರೇ ಈ ಪ್ರಾರ್ಥನೆಗೆ ನೀನು ಉತ್ತರ ಕೊಡಪ್ಪ ಅಂತಾದ್ರೆ ಯೋಬನಾಗೆ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬಾರದು. ಇದು ನಮಗೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 23ನೇ ವಚನ, ನನ್ನ ಪಾಪ ದೋಷಗಳೆಷ್ಟು, ನನ್ನ ಪಾಪವನ್ನು ದ್ರೋಹವನ್ನು ನನಗೆ ತಿಳಿಯಪಡಿಸು. ನೋಡಿ, ಯೋಬ ಅದನ್ನ ದೇವರಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪಾಪ ದೋಷಗಳೆಷ್ಟು, ನನ್ನ ಪಾಪವನ್ನು ದ್ರೋಹವನ್ನು ನನಗೆ ತಿಳಿಯಪಡಿಸು ಅಂತ. ಹಾಗೆ ಇದಕ್ಕಾಗಿ ನಾವು ಬೇಡಿಕೊಳ್ಳಬೇಕು, ದೇವರೇ ನಿನ್ನ ಪವಿತ್ರಾತ್ಮರ ಮೂಲಕ ನಮ್ಮ ಪಾಪ ದೋಷ ಏನು ಪಾಪ ಮಾಡಿದ್ದೇನೆ ಎಂಬುದಾಗಿ ನಮಗೆ ನೀನು ತಿಳಿಯಪಡಿಸು ಅಂತ. ಇದಕ್ಕೆ ಮೋಶೆಯ ಮೂಲಕ ಸೀನಾಯಿ ಬೆಟ್ಟದಲ್ಲಿ ದೇವರು ಇಸ್ರಾಯೇಲರಿಗೆ 10 ದಶಾಜ್ಞೆಗಳನ್ನ ಕೊಟ್ಟಿದ್ದು. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಈ 10 ದಶಾಜ್ಞೆಗಳಲ್ಲಿ ಬೈಬಲ್ ಆಗಲಿ, ಇವತ್ತು ಎಲ್ಲಾ ಗ್ರಂಥಗಳಲ್ಲಿ ಆಗಲಿ ಕೂಡ ಪಾತಾಳದಿಂದ ಪರಲೋಕದವರೆಗೆ ಪ್ರತಿಯೊಂದು ವಿಷಯಗಳು 10 ದಶಾಜ್ಞೆಗಳಲ್ಲಿ ಒಳಪಟ್ಟಿವೆ. ಅದಕ್ಕೆ ಹೇಳೋದು, ಇದನ್ನು ಆಗಾಗ ನಾನು ದೇವರ ನಾಮದಲ್ಲಿ ನಿಮಗೆ ತಿಳಿಸಿದ್ದೇನೆ. 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ, ಜ್ಞಾನದಲ್ಲಿ, ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಆದಾಗ ನಮ್ಮಲ್ಲಿ ಯಾವಾಗಲೂ ಪ್ರಿಂಟ್ ಆಗಿರಬೇಕು. ಯಾಕಂದ್ರೆ 10 ದಶಾಜ್ಞೆಗಳು ನಮ್ಮ ಪಾಪಗಳನ್ನ ತಿಳಿಯಪಡಿಸುವಂಥದ್ದು. ಇಂಥ ತಪ್ಪು ಮಾಡಿದ್ಯಾ, ಇಂಥ ತಪ್ಪು ಮಾಡಿದ್ದೇನೆ, ಇಲ್ಲಿ ನಾನು ತಪ್ಪು ಹೋಗಿದ್ದೇನೆ ಎಂಬುದಾಗಿ ನಮಗೆ ಅದೊಂದು ಗುರುತಾಗಿದೆ 10 ದಶಾಜ್ಞೆಗಳು. ಆಗ ಅದಕ್ಕೆ ಪರಿಹಾರ, ನಮ್ಮ ತಪ್ಪುಗಳು ಗೊತ್ತಾದಾಗ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಆ ಪಾಪ ಮಾಡದೆ
ಹೋಗದ ಹಾಗೆ ಜೀವಮಾನವಿಡೀ ನಮಗೆ ಜ್ಞಾನ ಇರುವಷ್ಟು ದಿವಸ ಅಕಸ್ಮಾತ್ ಮರಣ ಹೊಂದುವಲ್ಲಿವರೆಗೂ ನಾವು ಅದನ್ನು ಪಶ್ಚಾತ್ತಾಪ ಪಡುತ್ತಲೇ ಇರಬೇಕು ಅಂತ ಇದರ ಅರ್ಥವಾಗಿದೆ. ಆಗ ನಮ್ಮ ಪಾಪಗಳು ಅಲ್ಲಿ ನಮಗೆ ಅರ್ಥವಾಗ್ತದೆ. ಆಗ ನಾವು ಪಶ್ಚಾತ್ತಾಪ ಪಡಬೇಕು. ಆದರೂ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು, ನನ್ನ ಪಾಪಗಳೆಷ್ಟು ದ್ರೋಹಗಳೆಷ್ಟು ಅಂತೇಳಿ ನನಗೆ ತಿಳಿಯಪಡಿಸಪ್ಪ ಅಂತ. 10 ದಶಾಜ್ಞೆಗಳಿದ್ರೆ ನಮಗೆ ಅದೊಂದು ಕಷ್ಟ ಸಂಕಟ ದುಃಖಗಳು ಬಂದ್ರೆ ಖಂಡಿತವಾಗಿ ಅದು ನಮ್ಗೆ ಏನಾಗ್ತದೆ, ಓ ನಾನು ಇಂಥಲ್ಲಿ ತಪ್ಪು ಮಾಡಿದ್ದೇನೆ, ಈ ಆಜ್ಞೆ ಈ ರೀತಿ ಎಚ್ಚರಿಸ್ತಾ ಇದೆ ಎಂಬುದಾಗಿ. ಒಂದು ವೇಳೆ ಈಗ ದೇವರಿಂದಲೇ ಹೀಗೆ ಸೈತಾನಿಗೆ ಯೋಬನನ್ನು ಸೈತಾನ ವಶಕ್ಕೆ ಕೊಟ್ಟು ದೇವರು ಯೋಬನ ಪರವಾಗಿ ನಿಂತರು, ಹಾಗೆ ಒಂದು ವೇಳೆ ನಮಗೆ ಕೂಡ ಹಾಗೆ ಬರುವುದಾದರೆ ಆದ್ರೂ ಕೂಡ ನಾವು ಅಲ್ಲಿ ಬೇಡಬೇಕು, ಯೋಬ ಬೇಡಿದ ಹಾಗೆ ನನ್ನ ಪಾಪಗಳೆಷ್ಟು, ನನ್ನ ಪಾಪದ ದ್ರೋಹ ಎಷ್ಟು ನಮಗೆ ತಿಳಿಯಪಡಿಸಪ್ಪ, ನನಗೆ ಯಾಕೆ ಈ ರೀತಿ ಕಷ್ಟ ಸಂಕಟ ದುಃಖಗಳು ಅಂತ 10 ದಶಾಜ್ಞೆಗಳನ್ನು ಮೆಲುಕು ಹಾಕೊಳ್ಬೇಕು. ಇಲ್ಲಿ ಕೂಡ ನಾವು ದೇವರಲ್ಲಿ ಪಶ್ಚಾತ್ತಾಪವನ್ನ ಪಡ್ತಲೇ ಇರಬೇಕು ಅಂತ ಇದರ ಅರ್ಥವಾಗಿದೆ. 24ನೇ ವಚನ, ನೀನು ವಿಮುಖನಾಗಿ ನನ್ನನ್ನು ಶತ್ರುವೆಂದೆನಿಸಿರುವುದೇಕೆ? ದೇವ್ರ ನಾಮಕ್ಕೆ ಸ್ತೋತ್ರ. ನೀನು ವಿಮುಖನಾಗಿ ಅಂದ್ರೆ ನನ್ನ ಕಡೆ ಯಾಕಪ್ಪ ಬೆನ್ನು ಹಾಕಿದ್ಯಾ, ಯಾಕೆ ನೀನು ಕೋಪ ಮಾಡ್ಕೊಂಡಿದ್ಯಾ, ನಿನ್ನ ದೃಷ್ಟಿಯನ್ನು ಯಾಕೆ ನನ್ನ ಕಡೆಯಿಂದ ತೆಗೆದಿದ್ದೀಯಾ, ನನ್ನನ್ನು ಶತ್ರು ಅಂತೇಳಿ ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ಅಂತೇಳಿ ಯೋಬ ದೇವರಲ್ಲಿ ಬೇಡ್ದ. ಹಾಗೆ ಅದು ದೇವರಿಗೆ ದೇವರ ವಿಷಯ ಸರಿಯಾಗಿ ಯೋಬನಿಗೆ ತಿಳಿದಿರೋದ ಕಾರಣ ದೇವರು ನನ್ನನ್ನು ಶೋಧನೆಗೆ ಒಳಪಡಿಸಿದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತೇಳಿ ತಿಳಿಯದ ಕಾರಣ ಯೋಬನು ಮಾತಾಡಿದ. ಈಗ ನಮಗೆ ಇದು ಗೊತ್ತಾಗ್ತಾ ಇದೆ, ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ನಾವು ಈ ಮಾತು ಕೂಡ ದೇವರಿಗೆ ಹೇಳಬಾರದು, ನೀನು ವಿಮುಖನಾಗಿ ನನ್ನ ಶತ್ರುವೆಂದೆನಿಸಿರುವುದು ಏಕೆ ಅಂತ. ದೇವರು ಇದು ಒಂದು ದೇವರೊಂದು ಪ್ರೀತಿ ಹಾಗೆ ಅಂತೇಳಿ ನಾವು ದೇವರಲ್ಲಿ ಮಾತನಾಡ್ತಾ ಇರಬೇಕು, ಪ್ರಾರ್ಥಿಸ್ತಾ ಇರಬೇಕು ಅಂತ ಇದರ ಅರ್ಥವಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದಕ್ಕ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಆಶೀರ್ವಾದ ಹೊಂದಿಕೊಂಡು ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಲು ಬೇಕಾದಂತ ವಿಶೇಷವಾದ ಶಾಂತಿ ಸಮಾಧಾನ ಜ್ಞಾನವನ್ನ ಕೊಟ್ಟು ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಈ ವಾಕ್ಯವನ್ನು ತಿಳಿದು ವಿಧೇಯರಾಗಿ ಜೀವಿಸಿ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ದೇವರ ಕರುಣೆ ಕೃಪೆ ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ಆಮೇನ್.